पूज्याय राघवेंद्राय सद्धर्मदायितां कल्पवृक्षां कामधेनु ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಕ್ಷಣದ ಗುರುಗೂ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಧನುಸು ರಾಶಿಯವರಿಗೆ ಬಹಳ ವಿಶೇಷವಾಗಿ ಗುರು ಭಾಳ ಲಾಭವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಗುರು ಲಾಭ ಕೊಟ್ಟು ನಷ್ಟಕ್ಕೆ ಹೋಗ್ತಾನೆ. ಅರ್ಧ ತಿಂಗಳು 18ನೇ ತಾರೀಕು ಗುರು ಲಾಭವನ್ನು ಕೊಡ್ತಾನೆ. ಆಮೇಲೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ನೀವು ಒಂದು ಗಾಡಿಯನ್ನು ತಗೋಬೇಕು ಅಂತ ಅನ್ನಿಸ್ತಾರೆ, ವಾಹನವನ್ನು ಖರೀದಿ ಮಾಡಿರ್ಬೋದು, ಇಲ್ಲ ಮಾಡ್ಬೋದು. ಎರಡೂ ಆಪ್ಷನ್ ಇದೆ. ಧನುಸು ರಾಶಿಯವರಿಗೆ ಗಾಡಿಯನ್ನು ತಗೋತೀರ, ಗಾಡಿ ಖರೀದಿ ಮಾಡ್ತೀರಾ ಅಂತ ಹೇಳ್ತಿರುತ್ತೆ. ಅದು ನಿಮಗೆ ತುಂಬ ಒಲ್ದು ಬರುತ್ತೆ. ನಿಮಗೆ ಮಧ್ಯದಲ್ಲಿ ಆಘಾತಗಳು ಆಗುತ್ತೆ. ಆಘಾತ ಅಂದರೆ ನಿಮಗೆ ಗೊತ್ತಿಲ್ಲದೆ ನೀವು ಮೋಸ ಹೋಗ್ತೀರಾ, ದಡ್ಡ ಆಗ್ತೀರಾ. ಗುರು ಅಷ್ಟಮಕ್ಕೆ ಹೋಗ್ತಾನೆ. ನಿಮ್ಮ ಮನೆಯಲ್ಲಿ ನಿಮಗೆ ತುಂಬ ತೊಂದರೆಯನ್ನು ಕೊಡುತ್ತೆ. ಯಾರಿಗೆಲ್ಲ ಗುರುದಶೆ ಗುರುಭಕ್ತಿ ನಡೀತಾಯಿತ್ತು, ಗುರು ನಕ್ಷತ್ರದಲ್ಲಿ ಭಾಳ ವಿಶೇಷ ನಿಮ್ಮ ಕುಟುಂಬದಲ್ಲಿ ಇರ್ತಾರೆ, ಅವ್ರಿಗೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆಸ್ಟೆಂಟ್ ಆಗೋಕ್ಕಿಂತ ಮುಂಚೆ ಆಘಾತ ಜಾಸ್ತಿ ಆಗುತ್ತೆ. ರಾಹು ಗ್ರಹ ಭಾಳ ವಿಶೇಷ ಕುಂಭದಲ್ಲಿದ್ದಾನೆ. ಫ್ರೆಂಡ್ಸಿಂದ ತಮ್ಮನಿಂದ ಅವಮಾರ್ಯದನ್ನು ಅನುಭವಿಸ್ಬೇಕಾಗುತ್ತೆ. ಸುಖ ಸ್ಥಾನದಲ್ಲಿ ರಾಹು ಶನಿ ಗ್ರಹ ಇದ್ದಾನೆ. ಶನಿಗೂ ನಿಮಗೆ ತುಂಬ ಲಕ್ಕನ್ನು ಕೊಡ್ತಾನೆ. ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾನೆ. ಸಿಂಹದಲ್ಲಿ ಕೇತು ಗ್ರಹ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. 9ನೇ ಮನೆ ಕೇತು ಬಂದು ಸೂರ್ಯ ಗ್ರಹ ಬಂದು ತುಲಾದಲ್ಲಿ ಉಚ್ಚ ಸ್ಥಾನವಂತಾನೆ, ತುಂಬ ಲಕ್ಕನ್ನು ಕೊಡ್ತಾನೆ. ದಶಮ ಸ್ಥಾನದಲ್ಲಿ ಶುಕ್ರ 10ನೇ ಭಾವದಲ್ಲಿರೋದ್ರಿಂದ ಕನ್ಯದಲ್ಲಿ ನಿಮಗೆ ಲೈಫಲ್ಲಿ ಕೆಲಸ ಕಾರ್ಯ ದುಡ್ಡು ಎಲ್ಲವನ್ನೂ ಕೊಡ್ತಾನೆ. ಆದರೆ ವೃಶ್ಚಿಕ ರಾಶಿ ಮಕ್ಕಳಿಂದ ಹೆಂಡತಿಯಿಂದ ಪಾರ್ಟ್ನರ್ನಿಂದ ನಿಮಗೆ ನೆಮ್ಮದಿ ಇಲ್ಲ. ಯಾಕಂದರೆ ಕುಜಗ್ರಹನೂ ಕೂಡ ಬುಧಗ್ರಹನೂ ಕೂಡ ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿದ್ದಾರೆ. ಈ ಟೈಮಲ್ಲಿ ತುಂಬ ಜಾಗ್ರತೆ ಇರಬೇಕು. ಮಕ್ಕಳು ಕಾಣೆ ಆಗೋದು, ಮಕ್ಕಳಿಂದ ಬಯಸ್ಕೊಂಡು ಮಕ್ಕಳಿಗೆ ಅಬೋಷನ್ ಆಗೋದು, ಪ್ರೆಗ್ನೆಂಟ್ ಆಗಿದ್ರೆ ಈ ಥರ ಘಟನೆಗಳು ನಡೀತವೆ. ಹಿಂಗೆ ಆಗದೇ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಧನುಸು ರಾಶಿಯವರಿಗಂತೂ ಭಾಳ ವಿಶೇಷವಾಗಿ ಈ ವಾರ, ಈ ಒಂದು ತಿಂಗಳಲ್ಲಿ 18ನೇ ತಾರೀಕುವರೆಗೂ ಚೆನ್ನಾಗಿದೆ. 18ನೇ ತಿಂಗಳಾದಮೇಲೆ ನಿಮ್ಮ ಟೈಮ್ ತುಂಬ ಬ್ಯಾಡ್ ಅಂತ ಹೇಳ್ತೀವಿ. ಈ ತಿಂಗಳಲ್ಲಿ ತುಂಬ ಹುಷಾರಾಗಿರಿ. ನೀವು ಈ ಒಂದು ಪರಿಹಾರ ಮಾಡ್ಕೊಂಡಾಗ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ಯೋಗ ಬೇಕು ಅಂತಾದರೆ ನಿಮ್ಮ ರಾಶಿಯನ್ನು ಶನಿ ನೋಡೋದ್ರಿಂದ ನೀವು ಕಾಗೆಗೆ ಅನ್ನವನ್ನು ಅತಿ ಹೆಚ್ಚು ಹಾಕಿ, ಮತ್ತು ತಿನ್ನಲ್ಲ ಶನೇಶ್ವರನ ಟೆಂಪಲ್ಗೆ ಹೋಗಿ, ಮತ್ತು ನೀಲವನ್ನು ಇದ್ರ ಹಾಕಿ, ನೀಲವನ್ನು ಕಾಶ್ಮೀರ್ ನೀಲ ಎಲ್ಲರೂ ಸಿಕ್ಕಿದ್ರೆ ದಯವಿಟ್ಟು ಹಾಕಿ, ನೀಲವನ್ನು ಹಾಕಿ. ನಿಮ್ಮ ಕೈ ತುಂಬ ನೀಲ ಆಗ್ತಷ್ಟು ಲಕ್ಕನ್ನು ಅತಿ ಹೆಚ್ಚು ತಂದುಕೊಡುತ್ತೆ. ವೃಶ್ಚಿಕ ರಾಶಿಯವರಿಗೆ ನೀಲವನ್ನು ತಂದುಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಲಾಭವನ್ನು ತಂದುಕೊಡುತ್ತೆ. ನೀಲಗಿರೋ ತಾಕತ್ತು, ನೀಲಗಿರೋ ಪವರು. ಧನುಸು ರಾಶಿಗೆ ಸುಖ ಸ್ಥಾನಾಧಿಪತಿ ಮಕರ ರಾಶಿ, ಕುಂಭ ರಾಶಿಗಿರುವಂಥ ಪವರ್ನ ನೀವು ಪಡ್ಕೊಂಡ್ರೆ ನೀವು ಅದೃಷ್ಟ ಮೇಲೆ ಅದೃಷ್ಟವನ್ನು ಬರುತ್ತೆ. ನಿಮ್ಮ ರಾಶಿಯಲ್ಲಿ ಬುಧಗ್ರಹ ಕೆಟ್ಟಿರ್ಬೋದು, ಬುಧನೂ ಕೂಡ ಕೆಟ್ಟಿದ್ರು ಕೂಡ ನೀವು ನೀಲ ಹಾಕಿದಾಗ ಅದು ಭಾಳ ಬೆನಿಫಿಟ್ ಆಗುತ್ತೆ. ಧನುಸು ರಾಶಿಯವರು ನೀಲ ಹಾಕಿ ನಿಮ್ಮ ಕಷ್ಟದಿಂದ ಪಾರಾಗಿ. ಯಾರಿಗಾದ್ರೂ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಆಗ್ಬೋದು, ನಿಮ್ಮ ತಾಯಿಗೆ ತೊಂದರೆ ಆಗ್ಬೋದು, ಜೀವಕ್ಕೆ ತೊಂದರೆ ಇದೆ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಧನುಸು ರಾಶಿಯಲ್ಲಿ 18ನೇ ತಾರೀಕು ಮೇಲೆ ಎಲ್ಲೋ ಕಲರ್ ಕಾಸ್ಟ್ಯೂಮನ್ನು ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಬಹಳ ಘಟನೆಗಳು ಸಿಗಾಕಿಂದು ತುಂಬ ತೊಂದರೆ ಸಿಗಾಕಿರುತ್ತೆ. ಈ ತೊಂದರೆಯಿಂದ ನೀವು ಆಚೆ ಬರಲೇಬೇಕು. ಯಾಕಂದರೆ ಸಮಸ್ಯೆ ಮೇಲೆ ಸಮಸ್ಯೆ ಬೀಳ್ದಿರೋ ಥರ ನೋಡ್ಕೊಳ್ಳಿ. ಈ ಒಂದು ಸಮಸ್ಯೆಗೆ ಪರಿಹಾರ ಒಂದೇ, ತಿನ್ನಲ್ಲ ಶನೇಶ್ವರ ಟೆಂಪಲ್ಲು, ಕಾಗೆಗೆ ಅನ್ನ ಹಾಕೋದು. ನಿಮ್ಮ ಲೈಫಲ್ಲಿ ಗುರುಗ್ರಹ ಯಾರಿಗಾರು ಹಿರಿಯೋರಿಗೆ ಭಾಳ ವಿಶೇಷವಾಗಿ ನೀವು ನಿಮ್ಮ ಲೈಫಲ್ಲಿ ಹಿರಿಯೋರಿಗೆ ದಾನವನ್ನು ಮಾಡೋದು. ಭಾಳ ಕೈಲಿ ಆಗದಿದ್ದರೆ ಕೊಡಬೇಕು. 100% ಕೈಲಿ ಆಗೋರಿಗೆ ಕೊಟ್ಟೇನೂ ಪ್ರಯೋಜನ ಇಲ್ಲ. ತಗೊಂಡಾಗ ಸುಮ್ಮನೆ ದೇವಸ್ಥಾನದಲ್ಲಿ ಕೊಡೋದು ಮುಖ್ಯ ಅಲ್ಲ. ಯಾರೋ ಭಾಳ ವಿಶೇಷವಾಗಿ ಏಜ್ ಆಗಿರ್ತಾರೆ, ಅವ್ರನ್ನ ನೋಡಿದ್ರೆ ಒಳ್ಳೆಯದು. ಇಲ್ಲ ಆರೋಗ್ಯ ಸಮಸ್ಯೆಗೆ ಕಾಸು ಕೊಟ್ಟರೆ ಒಳ್ಳೆಯದು. ನಿಮ್ಮ ಪ್ರಾಬ್ಲಮಿಂದ ನೀವು ಎಲ್ಲ ರೀತಿಯಲ್ಲೂ ಆಚೆ ಬರ್ತೀರ. ನಿಮಗೆ ಅಂಥ ಲಕ್ಕು, ಅಂಥ ಯೋಗಗಳು ಕೂಡ ಈ ರಾಶಿಲಿ ಇದೆ. ಆದರೆ ಕಷ್ಟಗಳು ಅಷ್ಟೇ ಇದ್ದಾವೆ. ಆ ಕಷ್ಟದಿಂದ ನೀವು ಪಾರಾಗಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿ ಕೆಲಸವನ್ನು ಕೂಡ ಕಳ್ಕೊತೀರ ಅಂತ ಹೇಳುತ್ತೆ. ಕೆಲಸ ಕಳ್ಕೊತೀರ. ಮ್ಯಾರೇಜ್ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಇದೆ. ಪಾರ್ಟ್ನರ್ಶಿಪ್ ಬ್ರೇಕಪ್ ಆಗುತ್ತೆ ಧನುಸು ರಾಶಿಯವರಿಗೆ. ಮತ್ತು ನಿಮ್ಮ ಲೈಫಲ್ಲಿ ಗಿವ್ ಎಲ್ಲ ಇದ್ದರೆ ಬ್ರೇಕಪ್ ಆಗುತ್ತೆ. ಒಂದು ಭಯಂಕರ ಕಷ್ಟವನ್ನು ಈ ತಿಂಗಳಲ್ಲಿ ನೋಡ್ತೀರ. ಈ ತಿಂಗಳಲ್ಲಿ ನಿಮ್ಮ ರಾಶಿಗೆ ಹುಚ್ಚನಾಗಿ ಕಡ್ದಂಗೆ ಇರುತ್ತೆ. 100% ಬರ್ದಿದ್ದು ಕೇಳಿ. ನಾಯಿ ಕಂಡು ಓಡೋಗ್ತಿರೋ, ಹಾವು ಕಂಡು ಓಡೋಗ್ತಿರೋ, ನಿಮಗೆ ಸಂಬಂಧಪಟ್ಟಂಥದ್ದು ಪ್ರಾಣಿಗಳು ಕಂಡ್ರಲ್ಲೇ ನಿಮಗೆ ಭಯ ಇರಬೇಕು. 100% ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ನೀವು ದಾನವನ್ನು ಮಾಡಿದಾಗ ಬುಧ ಹೆಸರು ಕಾಳು ದಾನ ಮಾಡಿ, ತೊಗರಿಬೇಳೆ ದಾನ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ವಾರದಲ್ಲಿ ನಿಮಗೆ ಮಿಶ್ರ ಫಲ ಇರೋದ್ರಿಂದ ತುಂಬ ಚೆನ್ನಾಗುತ್ತೆ. ಒಳ್ಳೆಯದಾಗಲಿ.